ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪ್ರಮೀಳಾ. ಪ್ರಮುಖ ಗಣಿತಜ್ಞರಲ್ಲಿ ಒಬ್ಬರಾದ ಯೂಕ್ಲಿಡ್ ಅವರು 13 ಸಂಪುಟಗಳಲ್ಲಿ ಎಲಿಮೆಂಟ್ಸ್ ಎಂಬ ಪ್ರಮುಖ ಪುಸ್ತಕವನ್ನು ಬರೆದಿದ್ದಾರೆ. ಮೊದಲ 6 ಸಂಪುಟಗಳು ಜ್ಯಾಮಿತಿಗೆ ಮೀಸಲಾಗಿವೆ ಮತ್ತು ಈ ಕಾರಣಕ್ಕಾಗಿ ಯೂಕ್ಲಿಡ್ ಅನ್ನು ಜ್ಯಾಮಿತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆದರೆ ಮುಂದಿನ ಕೆಲವು ಸಂಪುಟಗಳಲ್ಲಿ ಅವರು ಸಂಖ್ಯೆಗಳ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಮೂಲಭೂತ ಕೊಡುಗೆಗಳನ್ನು ನೀಡಿದರು. ಅವುಗಳಲ್ಲಿ ಒಂದು ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಇದು ಹಿಂದಿನ ತರಗತಿಗಳಲ್ಲಿ ಸಂಖ್ಯೆಗಳ ವಿಭಜನೆಗಾಗಿ ನೀವು ನಿರ್ವಹಿಸುತ್ತಿದ್ದ ದೀರ್ಘ ವಿಭಜನೆ ಪ್ರಕ್ರಿಯೆಯೇ ಸರಳೀಕೃತ ಆವೃತ್ತಿಯಾಗಿದೆ. ನಾವು ಈಗ ಯೂಕ್ಲಿಡ್ನ ಲೆಮ್ಮ ಮತ್ತು ಅದರ ಅನ್ವಯವನ್ನು ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ ಎಂಬ ಅಲ್ಗಾರಿದಮ್ ಮೂಲಕ ಚರ್ಚಿಸೋಣ. ಕಲಿಕೆಯ ಫಲಿತಾಂಶಗಳು. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಲು ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಅನ್ನು ಅರ್ಥಮಾಡಿಕೊಳ್ಳಲು ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಅನ್ನು ಬಳಸಿಕೊಂಡು LCM ಮತ್ತು HCF ಅನ್ನು ಕಂಡುಹಿಡಿಯಲು. ಈ ಪಾಠದ ಪ್ರಮುಖ ಪದಗಳು: ಸಂಖ್ಯೆಗಳು, ಪೂರ್ಣಾಂಕಗಳು, ಕ್ವಾಂಟಿಯೆಂಟ್, ಭಾಜಕ, ಶೇಷ. ಯೂಕ್ಲಿಡ್ನ ಡಿವಿಷನ್ ಅಲ್ಗಾರಿದಮ್. ಯೂಕ್ಲಿಡ್ನ ಡಿವಿಷನ್ ಲೆಮ್ಮ. ಅತ್ಯಧಿಕ ಸಾಮಾನ್ಯ ಅಂಶ. ಶ್ರೇಷ್ಠ ಸಾಮಾನ್ಯ ವಿಭಾಜಕ. ಪ್ರಮೇಯ 1. ಯೂಕ್ಲಿಡ್ನ ವಿಭಾಗ ಲೆಮ್ಮ. ಎ ಮತ್ತು ಬಿ. ಎ ಇದಕ್ಕಿಂತ ಹೆಚ್ಚು ಬಿ. ಯಾವುದೇ 2 ಧನಾತ್ಮಕ ಪೂರ್ಣಾಂಕಗಳಿರಲಿ. ನಂತರ ಕ್ಯೂ ಮತ್ತು ಆರ್ ಎಂಬ ವಿಶಿಷ್ಟ ಪೂರ್ಣಾಂಕಗಳು ಅಸ್ತಿತ್ವದಲ್ಲಿವೆ. ಅಂದರೆ ಎ = BQ + R, 0 R ಇದಕ್ಕಿಂತ ಕಡಿಮೆ ಬಿ. ಸೂಚನೆ: ಶೇಷವು ಯಾವಾಗಲೂ ಭಾಜಕ್ಕಿಂತ ಕಡಿಮೆ ಇರುತ್ತದೆ. R = 0 ಆಗಿದ್ದರೆ A = BQ. ಆದ್ದರಿಂದ B ಅನ್ನು A ಭಾಗಿಸುತ್ತದೆ. ಹಾಗೆಯೇ B ಅನ್ನು A ಭಾಗಿಸಿದರೆ A = BQ. ಉದಾಹರಣೆ: ನಮ್ಮ ಬಳಿ 34 ಕೇಕ್ಗಳಿವೆ. ಪ್ರತಿ ಪೆಟ್ಟಿಗೆಯಲ್ಲಿ 5 ಕೇಕ್ಗಳನ್ನು ಮಾತ್ರ ಇರಿಸಬಹುದು. ನಾವು ಪ್ಯಾಕ್ ಮಾಡಲು ಎಷ್ಟು ಪೆಟ್ಟಿಗೆಗಳು ಬೇಕು ಮತ್ತು ಎಷ್ಟು ಕೇಕ್ಗಳನ್ನು ಅನ್ಪ್ಯಾಕ್ ಮಾಡಲಾಗಿದೆ. ಪರಿಹಾರ: ಉಳಿದಿರುವ 4 ಕೇಕ್ಗಳೊಂದಿಗೆ 30 ಕೇಕ್ಗಳನ್ನು ಪ್ಯಾಕ್ ಮಾಡಲು 6 ಪೆಟ್ಟಿಗೆಗಳು ಅಗತ್ಯವಿದೆ ಎಂದು ನಾವು ನೋಡುತ್ತೇವೆ. ಈ ಕೇಕ್ ವಿತರಣೆಯನ್ನು ಈ ಕೆಳಗಿನಂತೆ ಅರ್ಥೈಸಿಕೊಳ್ಳಬಹುದು. ಗಮನಿಸಿ, ಮೇಲಿನ ಲೆಮ್ಮ ದೀರ್ಘ ವಿಭಜನೆಯ ಪ್ರಕ್ರಿಯೆಯ ಪುನರಾವರ್ತನೆಯೇ ಹೊರತು ಬೇರೇನೂ ಅಲ್ಲ. ಪೂರ್ಣಾಂಕಗಳು ಕ್ಯೂ ಮತ್ತು ಆರ್ ಅನುಕ್ರಮವಾಗಿ ಅಂಶ ಮತ್ತು ಶೇಷ ಎಂದು ಕರೆಯಲಾಗುತ್ತದೆ. ಧನಾತ್ಮಕ ಪೂರ್ಣಾಂಕವನ್ನು 2 ರಿಂದ ಭಾಗಿಸಿದಾಗ ಶೇಷವು 0 ಅಥವಾ 1 ಆಗಿರುತ್ತದೆ. ಆದ್ದರಿಂದ ಯಾವುದೇ ಧನಾತ್ಮಕ ಪೂರ್ಣಾಂಕವು ಕೆಲವು ಪೂರ್ಣಾಂಕದ k ಗಾಗಿ 2k + 1 ರೂಪದಲ್ಲಿರುತ್ತದೆ. ಯೂಕ್ಲಿಡ್ನ ವಿಭಾಗ ಲೆಮ್ಮವನ್ನು ಯಾವುದೇ 2 ಪೂರ್ಣಾಂಕಗಳಿಗೆ ಸಾಮಾನ್ಯೀಕರಿಸಬಹುದು. ಯೂಕ್ಲಿಡ್ನ ವಿಭಾಗ ಲೆಮ್ಮಾದ ಸಾಮಾನ್ಯ ರೂಪ: ಎ ಮತ್ತು ಬಿ ಯಾವುದಾದರೂ 2 ಪೂರ್ಣಾಂಕಗಳಿದ್ದರೆ ಕ್ಯೂ ಮತ್ತು ಆರ್ ಎಂಬ ವಿಶಿಷ್ಟ ಪೂರ್ಣಾಂಕಗಳು ಅಸ್ತಿತ್ವದಲ್ಲಿವೆ. ಅಂದರೆ ಎ = BQ + R, ಅಲ್ಲಿ 0 R ಇದಕ್ಕಿಂತ ಕಡಿಮೆ ಬಿ. ಉದಾಹರಣೆ:
ಕೆಳಗಿನ ಸಂದರ್ಭಗಳಲ್ಲಿ ಎ ಅನ್ನು ಬಿ ನಿಂದ ಭಾಗಿಸಿದಾಗ ಅಂಶ ಮತ್ತು ಶೇಷವನ್ನು ಕಂಡು ಹಿಡಿಯಿರಿ. 1. ಎ -12, ಬಿ 5. ಪರಿಹಾರ. ಯೂಕ್ಲಿಡ್ನ ವಿಭಾಗ ಲೆಮಾದಿಂದ ಎ BQR ಅಲ್ಲಿ 0 R ಇದಕ್ಕಿಂತ ಕಡಿಮೆ ಬಿ. -12 5 ಇಂಟು -3 3 0 R ಇದಕ್ಕಿಂತ ಕಡಿಮೆ 5. ಆದ್ದರಿಂದ ಅಂಶ Q -3, ಶೇಷ R 3. ಉದಾಹರಣೆ: ಬಸ್ ಪೂರ್ಣಾಂಕದ ವರ್ಗವು ಕೆಲವು ಪೂರ್ಣಾಂಕ Qಗಾಗಿ 4Q+1 ರೂಪವಾಗಿದೆ ಎಂದು ತೋರಿಸಿ. ಪರಿಹಾರ. x ಯಾವುದೇ ಬೇಸ್ ಪೂರ್ಣಾಂಕವಾಗಿರಲಿ, ಯಾವುದೇ ಬೇಸ್ ಪೂರ್ಣಾಂಕವು ಸಮಪೂರ್ಣಾಂಕಕ್ಕಿಂತ ಒಂದು ಹೆಚ್ಚಿರುವುದರಿಂದ ಕೆಲವು ಪೂರ್ಣಾಂಕ k ಗಾಗಿ ನಾವು x 2k+1 ಅನ್ನು ಹೊಂದಿದ್ದೇವೆ. x² 2k+1 ಹೋಲ್ ಸ್ಕ್ವೇರ್ 4k² +4k+1 4k k+1 +1 4q+1 ಅಲ್ಲಿ q k, k+1 ಕೆಲವು ಪೂರ್ಣಾಂಕವಾಗಿದೆ. ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್. ಹಿಂದಿನ ವಿಭಾಗದಲ್ಲಿ ನಾವು ಯೂಕ್ಲಿಡ್ನ ವಿಭಾಗ ಲೆಮಾ ಮತ್ತು ಅದರ ಅನ್ವಯಗಳನ್ನು ಅಧ್ಯಯನ ಮಾಡಿದ್ದೇವೆ. ನಾವು ಈಗ ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಪರಿಕಲ್ಪನೆಯನ್ನು ಅಧ್ಯಯನ ಮಾಡುತ್ತೇವೆ. ಅಲ್ಗಾರಿದಮ್ ಎಂಬ ಪದವು 9ನೇ ಶತಮಾನದ ಪರ್ಷಿಯನ್ ಗಣಿತಶಾಸ್ತ್ರಜ್ಞ ಅಲ್-ಖ್ವಾರಿಜ್ಞ ಎಂಬ ಹೆಸರಿನಿಂದ ಬಂದಿದೆ. ಅಲ್ಗಾರಿದಮ್ ಎಂದರೆ ಅಪೇಕ್ಷಿತ ಉತ್ತರವನ್ನು ಪಡೆಯುವವರೆಗೆ ಹಿಂದಿನ ಹಂತಗಳ ಫಲಿತಾಂಶಗಳನ್ನು ಅನುಕ್ರಮವಾಗಿ ಲೆಕ್ಕಾಚಾರ ಮಾಡುವ ಕ್ರಮಬದ್ಧವಾದ ಹಂತದ ಕಾರ್ಯವಿಧಾನಗಳ ಸರಣಿ. ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ ಎರಡು ನೀಡಿದ ಧನಾತ್ಮಕ ಪೂರ್ಣಾಂಕಗಳ ಅತ್ಯಧಿಕ ಸಾಮಾನ್ಯ ಅಂಶವನ್ನು HCF ಗಣಿಸಲು ಸುಲಭವಾದ ಮಾರ್ಗವನ್ನು ಒದಗಿಸುತ್ತದೆ. ಈಗ ನಾವು ಈ ಕೆಳಗಿನ ಪ್ರಮೇಯವನ್ನು ಸಾಬೀತುಪಡಿಸೋಣ. ಪ್ರಮೇಯ 2. ಎ ಮತ್ತು ಬಿ ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ a BQ+R. ನಂತರ a ಮತ್ತು b ನ ಪ್ರತಿಯೊಂದು ಸಾಮಾನ್ಯ ಭಾಜಕವು b ಮತ್ತು r ನ ಸಾಮಾನ್ಯ ಭಾಜಕವಾಗಿದೆ ಮತ್ತು ಪ್ರತಿಯಾಗಿ ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಎ ಮತ್ತು ಬಿ ಎರಡು ಧನಾತ್ಮಕ ಪೂರ್ಣಾಂಕಗಳ ಅತ್ಯುನ್ನತ ಸಾಮಾನ್ಯ ಅಂಶವನ್ನು ಕಂಡುಹಿಡಿಯಲು ಅಲ್ಲಿ ಎ ಇದಕ್ಕಿಂತ ಹೆಚ್ಚು ಬಿ. ಹಂತ 1. ಯೂಕ್ಲಿಡ್ನ ವಿಭಾಗ ಲೆಮಾ a BQ+R ಅನ್ನು ಬಳಸುವುದು. 0 R ಇದಕ್ಕಿಂತ ಕಡಿಮೆ ಬಿ. ಇಲ್ಲಿ q ಎಂಬುದು ಅಂಶವಾಗಿದೆ, r ಎಂಬುದು ಶೇಷವಾಗಿದೆ. r 0 ಆಗಿದ್ದರೆ b ಎಂಬುದು a ಮತ್ತು b ಯ ಅತ್ಯುನ್ನತ ಸಾಮಾನ್ಯ ಅಂಶವಾಗಿದೆ. ಹಂತ 2. ಇಲ್ಲದಿದ್ದರೆ ಯೂಕ್ಲಿಡ್ನ ಡಿವಿಷನ್ ಲೆಮಾ ಡಿವೈಡ್ b ಅನ್ನು r ನಿಂದ ಅನ್ವಯಿಸುವುದರಿಂದ b RQ1 ಪ್ಲಸ್ R1 0 R ಇದಕ್ಕಿಂತ ಕಡಿಮೆ R. ಹಂತ 3. R1 0 ಆಗಿದ್ದರೆ R ಎಂಬುದು a ಮತ್ತು b ಯ ಅತ್ಯಧಿಕ ಸಾಮಾನ್ಯ ಅಂಶವಾಗಿದೆ. ಹಂತ 4. ಇಲ್ಲದಿದ್ದರೆ ಯೂಕ್ಲಿಡ್ನ ಡಿವಿಷನ್ ಲೆಮ್ಮಾ ಬಳಸಿ ನಾವು ಉಳಿದ ಶೂನ್ಯವನ್ನು ಪಡೆಯುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಆ ಸಂದರ್ಭದಲ್ಲಿ ಅನುಗುಣವಾದ ಭಾಜಕವು a ಮತ್ತು b ನ HCF ಆಗಿರುತ್ತದೆ. ಸೂಚನೆ: ಮೇಲಿನ ಅಲ್ಗಾರಿದಮ್ ಯಾವಾಗಲೂ ಕೆಲವು ಹಂತದಲ್ಲಿ ಉಳಿದ ಶೂನ್ಯವನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ಅಲ್ಗಾರಿದಮ್ ಅನ್ನು ಕೊನೆಗೊಳಿಸಬೇಕು.
ಯೂಕ್ಲಿಡ್ನ ಡಿವಿಷನ್ ಅಲ್ಗಾರಿದಮ್ ಎಂಬುದು ಡಿವಿಷನ್ ಲೆಮ್ಮಾದ ಪುನರಾವರ್ತಿತ ಅನ್ವಯವಾಗಿದ್ದು ನಾವು ಶೂನ್ಯ ಉಳಿದಿರುವವರೆಗೆ ಎರಡು ಧನಾತ್ಮಕ ಸಂಖ್ಯೆಗಳ ಅತ್ಯಧಿಕ ಸಾಮಾನ್ಯ ಅಂಶವನ್ನು HCF A B ನಿಂದ ಸೂಚಿಸಲಾಗುತ್ತದೆ. ಅತ್ಯುನ್ನತ ಸಾಮಾನ್ಯ ಅಂಶವನ್ನು HCF ಗ್ರೇಟೆಸ್ಟ್ ಕಾಮನ್ ಡಿವೈಸರ್ GCD ಎಂದು ಕರೆಯಲಾಗುತ್ತದೆ. ವಿವರಣೆ 1. ಮೇಲಿನ ಅಲ್ಗಾರಿದಮ್ ಅನ್ನು ಬಳಸಿಕೊಂಡು ಎರಡು ನೀಡಲಾದ ಧನಾತ್ಮಕ ಪೂರ್ಣಾಂಕಗಳ HCF ಅನ್ನು ಕಂಡುಹಿಡಿಯೋಣ. A = 273 ಮತ್ತು B = 119. A ಇದಕ್ಕಿಂತ ಹೆಚ್ಚು B ನಂತಹ ಎರಡು ಧನಾತ್ಮಕ ಪೂರ್ಣಾಂಕಗಳಾಗಿರಲಿ. ನಾವು ಯೂಕ್ಲಿಡ್ನ ಡಿವಿಷನ್ ಲೆಮ್ಮಾವನ್ನು ಬಳಸಿಕೊಂಡು 273 ರಿಂದ 119 ರಿಂದ ಭಾಗಿಸಲು ಪ್ರಾರಂಭಿಸುತ್ತೇವೆ. 273 = 119 ಇಂಟು 2 + 35 ಹೀಗೆ 1. ಉಳಿದವು 35 ಸಮನಾಗಿಲ್ಲ 0 ಆಗಿದೆ. ಆದ್ದರಿಂದ ವಿಭಾಜಕ 119 ಮತ್ತು ಉಳಿದ 35ಗೆ ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಅನ್ನು ಅನ್ವಯಿಸುವುದರಿಂದ ನಾವು ಪಡೆಯುತ್ತೇವೆ 119 = 35 ಇಂಟು 3 + 14 ಹೀಗೆ 2. ಉಳಿದವು 14 ಸಮನಾಗಿಲ್ಲ 0 ಆಗಿದೆ. ಯೂಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಅನ್ನು ಡಿವೈಸರ್ 35 ಮತ್ತು ಉಳಿದ 14ಗೆ ಅನ್ವಯಿಸುವುದರಿಂದ ನಾವು ಪಡೆಯುತ್ತೇವೆ 35 = 14 ಇಂಟು 2 + 7 ಹೀಗೆ 3. ಉಳಿದವು 7 ಸಮನಾಗಿಲ್ಲ 0 ಆಗಿದೆ. ಯೂಕ್ಲಿಡ್ನ ಡಿವಿಷನ್ ಅಲ್ಗಾರಿದಮ್ ಅನ್ನು ಡಿವೈಸರ್ 14 ಮತ್ತು ಉಳಿದ 7ಗೆ ಅನ್ವಯಿಸುವುದು ನಾವು ಪಡೆಯುತ್ತೇವೆ 14 = 7 ಇಂಟು 2 + 0 ಹೀಗೆ 4. ಈ ಹಂತದಲ್ಲಿ ಉಳಿದ =0. ಈ ಹಂತದಲ್ಲಿ ಭಾಜಕ 7. ಆದ್ದರಿಂದ ಅತ್ಯುನ್ನತ ಸಾಮಾನ್ಯ ಅಂಶ 273 119 7. ಉದಾಹರಣೆ 445 ಮತ್ತು 572 ಶೇಷಗಳನ್ನು ಕ್ರಮವಾಗಿ 4 ಮತ್ತು 5 ಅನ್ನು ವಿಭಜಿಸುವ ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಪರಿಹಾರ ಉಳಿದವುಗಳು ಕ್ರಮವಾಗಿ 4 5 ಆಗಿರುವುದರಿಂದ ಅಗತ್ಯವಿರುವ ಸಂಖ್ಯೆ 445 - 4 = 441 572 - 5 = 567 ರ HCF ಆಗಿದೆ. ಆದ್ದರಿಂದ ನಾವು 441 ಮತ್ತು 567 ರ HCF ಅನ್ನು ನಿರ್ಧರಿಸುತ್ತೇವೆ. ಪ್ರಮೇಯ 3. A ಮತ್ತು B A ಇದಕ್ಕಿಂತ ಹೆಚ್ಚು B ನೊಂದಿಗೆ ಎರಡು ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ A B = GCD ನ A - B B 3 ಸಂಖ್ಯೆಗಳ ಅತ್ಯಧಿಕ ಸಾಮಾನ್ಯ ಅಂಶ. ಕೆಳಗಿನ ವಿಧಾನವನ್ನು ಬಳಸಿಕೊಂಡು 3 ಧನಾತ್ಮಕ ಪೂರ್ಣಾಂಕಗಳ ಅತ್ಯಧಿಕ ಸಾಮಾನ್ಯ ಅಂಶವನ್ನು HCF ಕಂಡುಹಿಡಿಯಲು ನಾವು ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ ಅನ್ನು 2 ಬಾರಿ ಅನ್ವಯಿಸಬಹುದು. A B ಮತ್ತು C ಕೊಟ್ಟಿರುವ ಧನಾತ್ಮಕ ಪೂರ್ಣಾಂಕಗಳಾಗಿರಲಿ. A B ನ HCF ಅನ್ನು ಹುಡುಕಿ ಇದನ್ನು D ಎಂದು ಕರೆಯಿರಿ. D = AB. D ಮತ್ತು C ನ HCF ಅನ್ನು ಹುಡುಕಿ ಇದು ಕೊಟ್ಟಿರುವ 3 ಸಂಖ್ಯೆಗಳ ABCಗಳ HCF ಆಗಿರುತ್ತದೆ. ಉದಾಹರಣೆ 396 504 ಮತ್ತು 636 ರ HCF ಅನ್ನು ಹುಡುಕಿ. ಪರಿಹಾರ ಕೊಟ್ಟಿರುವ 3 ಸಂಖ್ಯೆಗಳ HCF ಅನ್ನು ಕಂಡುಹಿಡಿಯಲು ಮೊದಲು ನಾವು ಮೊದಲ 2 ಸಂಖ್ಯೆಗಳ HCF ಅನ್ನು ಕಂಡು ಹಿಡಿಯಬೇಕು.
396 ಮತ್ತು 504ರ HCF ಅನ್ನು ಕಂಡುಹಿಡಿಯಲು ಯೂಕ್ಲಿಡ್ನ ಡಿವಿಷನ್ ಅಲ್ಗಾರಿದಮ್ ಬಳಸಿ ನಾವು 504 396 ಇಂಟು 1 ಪ್ಲಸ್ 108 ಅನ್ನು ಪಡೆಯುತ್ತೇವೆ. ಉಳಿದವು 108 ಸಮನಾಗಿಲ್ಲ 0 ಆಗಿದೆ. ಮತ್ತೊಮ್ಮೆ ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ 396 108 ಇಂಟು 3 ಪ್ಲಸ್ 72 ಅನ್ನು ಅನ್ವಯಿಸುವುದು. ಉಳಿದವು 72 ಸಮನಾಗಿಲ್ಲ 0. ಮತ್ತೊಮ್ಮೆ ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ 108 72 ಇಂಟು 1 ಪ್ಲಸ್ 36 ಅನ್ನು ಅನ್ವಯಿಸುವುದು. ಉಳಿದವು 36 ಸಮನಾಗಿಲ್ಲ 0. ಮತ್ತೊಮ್ಮೆ ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ 72 36 ಇಂಟು 2 ಪ್ಲಸ್ 0 ಅನ್ನು ಅನ್ವಯಿಸುವುದು. ಇಲ್ಲಿ ಶೇಷವು ಶೂನ್ಯವಾಗಿರುತ್ತದೆ. ಆದ್ದರಿಂದ 396ರ HCF 504 36, 636 ಮತ್ತು 36ರ HCF ಅನ್ನು ಕಂಡುಹಿಡಿಯಲು ಯೂಕ್ಲಿಡ್ನ ಡಿವಿಷನ್ ಅಲ್ಗಾರಿದಮ್ ಅನ್ನು ಬಳಸಿ ನಾವು 636 36 ಇಂಟು 17 ಪ್ಲಸ್ 24 ಅನ್ನು ಪಡೆಯುತ್ತೇವೆ. ಉಳಿದವು 24 ಸಮನಾಗಿಲ್ಲ 0 ಆಗಿದೆ. ಮತ್ತೊಮ್ಮೆ ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ 36 24 ಇಂಟು 1 ಪ್ಲಸ್ 12 ಅನ್ನು ಅನ್ವಯಿಸುವುದು. ಉಳಿದವು 12 ಸಮನಾಗಿಲ್ಲ 0 ಆಗಿದೆ. ಮತ್ತೊಮ್ಮೆ ಯೂಕ್ಲಿಡ್ನ ವಿಭಾಗ ಅಲ್ಗಾರಿದಮ್ 24 12 ಇಂಟು 2 ಪ್ಲಸ್ 0 ಅನ್ನು ಅನ್ವಯಿಸುವುದು. ಇಲ್ಲಿ ಶೇಷ ಶೂನ್ಯವಾಗಿರುತ್ತದೆ. ಆದ್ದರಿಂದ 636 12ರ HCF ಆದ್ದರಿಂದ 396 504 ಮತ್ತು 636ರ ಅತ್ಯಧಿಕ ಸಾಮಾನ್ಯ ಅಂಶವನ್ನು 12 ಆಗಿದೆ. ನೆನಪಿಡುವ ಅಂಶಗಳು: ಯೂಕ್ಲಿಡ್ನ ವಿಭಾಗ ಲೆಮ್ಮ ಎ ಮತ್ತು ಬಿ ಎರಡು ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ a bq ಪ್ಲಸ್ 6 0 6 ಇದಕ್ಕಿಂತ ಕಡಿಮೆ b, q ಮತ್ತು r ಎಂಬ ವಿಶಿಷ್ಟ ಪೂರ್ಣಾಂಕಗಳು ಅಸ್ತಿತ್ವದಲ್ಲಿವೆ. ಎ ಮತ್ತು ಬಿ ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ a bq ಪ್ಲಸ್ r ನಂತರ a ಮತ್ತು b ನ ಪ್ರತಿಯೊಂದು ಸಾಮಾನ್ಯ ಭಾಜಕವು b ಮತ್ತು r ನ ಸಾಮಾನ್ಯ ಭಾಜಕ ಮತ್ತು ಪ್ರತಿಯಾಗಿ. a ಮತ್ತು b a ಇದಕ್ಕಿಂತ ಹೆಚ್ಚು b ನೊಂದಿಗೆ ಎರಡು ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ a b ನ GCD ನ a ಮೈನಸ್ b b